ಚಿತ್ರತಂಡದ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಚಿತ್ರೀಕರಣದ ಸಂದರ್ಭದಲ್ಲಿ HMTಯಲ್ಲಿ ಮರ ಕಡಿದಂತಹ ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಟಾಕ್ಸಿಕ್ ಚಿತ್ರತಂಡಕ್ಕೆ ಎದುರಾಗುತ್ತಾ ಸಂಕಷ್ಟ. ಚಿತ್ರೀಕರಣಕ್ಕಾಗಿ ಹಲವು ಮರ ಕಡಿದ ಗಂಭೀರ ಆರೋಪ ಈ ಚಿತ್ರತಂಡದ ಮೇಲಿದೆ. ಮರ ಕಡಿದ ಆರೋಪದ ಮೇಲೆ FIR ದಾಖಲು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶದ ಮೇಲೆ FIR. HMT ಲಿಮಿಟೆಡ್ ವಿರುದ್ಧ FIR. ಅರಣ್ಯ ಕಾಯ್ದೆಯ ಪ್ರಕಾರ FIR ದಾಖಲಾಗಿದೆ. KVN ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್, ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್, HMT ಲಿಮಿಟೆಡ್ ವಿರುದ್ಧ FIR. ನೋಡಿ ಈ ಬಹಳ ಮುಖ್ಯವಾಗಿ ಟಾಕ್ಸಿಕ್ ಅಂದ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿರುವಂತಹ ಒಂದು ಸಿನಿಮಾ. ಇದರ ನಡುವೆ ಚಿತ್ರತಂಡ ಅಂದಾಗ ಚಿತ್ರತಂಡದ ಜವಾಬ್ದಾರಿ ಅನ್ನೋದಿರುತ್ತೆ. ಚಿತ್ರೀಕರಣಕ್ಕಾಗಿ ತಮಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುವಂತಿಲ್ಲ. ಸೊ ಇದೇ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಟಾಕ್ಸಿಕ್ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು. ಮರ ಕಡಿದ ಆರೋಪದ ಹಿನ್ನೆಲೆಯಲ್ಲಿ FIR ದಾಖಲು. ಕೋರ್ಟ್ನ ಆದೇಶದ ಮೇಲೆಯೇ ದಾಖಲಾಗಿರುವಂತಹ FIR ಇದು. ಚಿತ್ರೀಕರಣಕ್ಕಾಗಿ ಹಲವು ಮರ ಕಡಿದ ಗಂಭೀರ ಆರೋಪವನ್ನು ಇದೀಗ ಚಿತ್ರತಂಡ ಎದುರಿಸ್ತಾ ಇರುವುದರಿಂದಾಗಿ ಮುಂದೆ ಈ ಪ್ರಕರಣ ಯಾವ ರೀತಿಯ ಬೆಳವಣಿಗೆಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ನಡುವೆ KVN ಮಾನ್ಸ್ಟರ್ಸ್ ಮೈಂಡ್ ಕ್ರಿಯೇಷನ್ಸ್, ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್, HMT ಲಿಮಿಟೆಡ್ ವಿರುದ್ಧ ಕೂಡ FIR ದಾಖಲಾಗಿದೆ. ಯಾವ ಕಾಯ್ದೆಯ ಮೂಲಕ? ಅರಣ್ಯ ಕಾಯ್ದೆಯ ಪ್ರಕಾರ FIR ದಾಖಲಾಗಿರೋದು. ನೋಡಿ, ಕಾಡು ಬೆಳೆಸಿ ನಾಡು ಉಳಿಸಿ ಇಂಥದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ಕೇಳ್ಕೊಂಡು ಬಂದಿರ್ತೇವೆ. ಸಾಮಾಜಿಕ ಕಳಕಳಿಯ ಚಿತ್ರಗಳನ್ನು ಮಾಡುವ ಸಂದರ್ಭದಲ್ಲಿ ಚಿತ್ರೀಕರಣದಲ್ಲಿ ಅದನ್ನು ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮರ ಕಡಿದ ಆರೋಪದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಚಿತ್ರತಂಡಕ್ಕೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. FIR ದಾಖಲಾಗಿದೆ. ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್. ಈ ಚಿತ್ರತಂಡ ಬಹಳ ಗಂಭೀರ ಆರೋಪವನ್ನು ಎದುರಿಸ್ತಾ ಇದೆ, ಮರ ಕಡಿದಂತಹ ಆರೋಪ. ಸೊ FIR ದಾಖಲಾಗಿದೆ. ಸೊ ಯಾರ್ಯಾರ ಮೇಲೆ ದಾಖಲಾಗಿರುವಂತಹ FIR ಇದು? ಮುಂದೆ ಈ ಪ್ರಕರಣ ಯಾವ ರೂಪವನ್ನು ಪಡೆದುಕೊಳ್ಳಬಹುದು ಅಂತ ಒಂದು ಸ್ಪಷ್ಟನೆ ಕೊಡ್ತೀನಿ. ಚಿತ್ರತಂಡದ ಮೇಲೆ FIR ದಾಖಲಾಗಿಲ್ಲ, ಪ್ರೊಡಕ್ಷನ್ ಏಜೆನ್ಸಿ ಮೇಲೆ ಈ ಒಂದು FIR ದಾಖಲಾಗಿದೆ. ಮೊದಲನೇದಾಗಿ KVN ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್, ಇದು ಒನ್ ಆಫ್ ದ ಪ್ರೊಡಕ್ಷನ್ ಹೌಸ್. ಆ ಒಂದು ಪ್ರೊಡಕ್ಷನ್ ಹೌಸ್ ಮೇಲೆ FIR ದಾಖಲಾಗಿದೆ. ಜನರಲ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್ ಅವ್ರ ಮೇಲೆ FIR ದಾಖಲಾಗಿದೆ. ಮತ್ತು ಜನರಲ್ ಮ್ಯಾನೇಜರ್ ಆಫ್ HMT ಲಿಮಿಟೆಡ್, ಇದು 3 ಕಂಪನಿಗಳ ಮೇಲೆ ಅವರು FIR ನ ದಾಖಲು ಮಾಡಲಿಕ್ಕೆ ಈ ಒಂದು CCH ನ್ಯಾಯಾಲಯ, ಹೈಕೋರ್ಟ್ ಆಫ್ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಸ್ಟೇಟ್ ರೇಂಜ್ ಆಫೀಸರ್, ಬೆಂಗಳೂರು ಅರಣ್ಯ ಇಲಾಖೆ ರೇಂಜ್ ಆಫೀಸರ್ ನೀಡಿದಂತ ದೂರನ್ನ ಆಧಾರವಾಗಿ ಇಟ್ಕೊಂಡು ಇವರು ನೇರವಾಗಿ FIR ನ ದಾಖಲಿಸಿ ಅಂತ ಆದೇಶವನ್ನ ಈ ಒಂದು ಅಡಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಆದೇಶವನ್ನು ನೀಡಿದ್ದಾರೆ. ಆ ಒಂದು ಆದೇಶದ ಅನ್ವಯವಾಗಿ ಈ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಈಗಾಗಲೇ ಈ ಒಂದು ಜಾರಕಬಂಡೆ ಕಾವಲು ಪ್ರದೇಶದಲ್ಲಿರುವಂತಹ ಈ ಒಂದು ಅರಣ್ಯ ಭೂಮಿ ಏನಿದೆ, ಅರಣ್ಯ ಭೂಮಿ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಜೊತೆ ಕೆನರಾ ಬ್ಯಾಂಕ್ ಈ ನಡುವೆ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆ ಹೇಳ್ತಾ ಇರೋಂಥದ್ದು ಈ ಜಾಗ ನಮಗೆ ಸೇರಿದಂತದ್ದು ಅಂತ, HMT ಅವರು ಹೇಳ್ತಾ ಇರೋಂಥದ್ದು ನಮಗೆ ಸೇರಿದ ಜಾಗ. ಹಾಗಾಗಿ HMT ಅವರು ಈ ಒಂದು ಜಾಗವನ್ನ ಕೆನರಾ ಬ್ಯಾಂಕಿನವರಿಗೆ ಮಾರಾಟ ಮಾಡಿದ್ರು. ಕೆನರಾ ಬ್ಯಾಂಕ್ನವರು ಈ KVN ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಏಜೆನ್ಸಿಗೆ ಅಥವಾ ಆ ಒಂದು ಪ್ರೊಡಕ್ಷನ್ ಹೌಸ್ಗೆ ಅವರು ದಿನದ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ನೋದು. ಹೀಗಾಗಿ ಇಲ್ಲಿ ನೇರವಾಗಿ HMT ಅವರಿಂದ ಕೆನರಾ ಬ್ಯಾಂಕ್ ಅವರು, ಕೆನರಾ ಬ್ಯಾಂಕ್ ನಿಂದ KVN ಪ್ರೊಡಕ್ಷನ್ ಅವರು, ಈ ರೀತಿ 3 ಹಂತದ ಆರೋಪಿಗಳು ಈಗ ಕಂಡು ಬರ್ತಾ ಇದೆ. ಮೊದಲನೇದಾಗಿ ಈ ಒಂದು ಪ್ರಕರಣ ಇನ್ನೂ ಸಹ HMT ಅವರು ನಮ್ಮ ಸ್ವಾಧೀನದಲ್ಲಿರುವಂತ ಜಾಗ, ಅದು ನಾವು ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡಿದ್ದೇವೆ, ಅದು ನಮ್ಮ ಹಕ್ಕು ಅಂತ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಕೆನರಾ ಬ್ಯಾಂಕ್ನವರು ಈ ಒಂದು ಜಾಗವನ್ನ HMT ಇಂದ ಖರೀದಿ ಮಾಡಿದ್ದಾರೆ. ಇವರಿಬ್ಬರಿಗೂ ನಿಮ್ಗೆ ಮಾಲೀಕತ್ವ ಇಲ್ಲ, ಅದು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಒಂದು ರಾಜ್ಯ ಸರ್ಕಾರದ ವಾದ. ಈ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ನಡೀತಾ ಇದೆ. ಮೊನ್ನೆ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ KVN ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಏಜೆನ್ಸಿ ಅವರು ಅಥವಾ ಈ ಒಂದು ಪ್ರೊಡಕ್ಷನ್ ಅವರು ಈ ಒಂದು ಟಾಕ್ಸಿಕ್ ಚಿತ್ರವನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆ ಒಂದು ಟೆಂಟ್ ಅನ್ನ ಅಥವಾ ಸೆಟ್ ಅನ್ನ ಹಾಕಿದ್ರು ಅಂತ ಒಂದು ಆರೋಪ ಆಯ್ತು. ಹಾಗಾಗಿ ಅವರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಇಡೀ ಒಂದು ಜಾಗ ಅರಣ್ಯ ಇಲಾಖೆ ಸೇರಿದೆ, ಇವರು ಹೇಗೆ ಇದನ್ನ ದಿನದ ಬಾಡಿಗೆ ನೀಡ್ತಾರೆ ಅಂತ ಅನ್ನೋದನ್ನ ಪರಿಶೀಲನೆ ಮಾಡಿ ದೂರನ್ನ ಕೊಡಿ ಅಂತ ಹೇಳಿದ್ರು. ಅದರಂತೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ದೂರನ್ನ ದಾಖಲಿಸಿದ್ದಾರೆ. ನೇರವಾಗಿ ದೂರನ್ನ ದಾಖಲಿಸಕ್ಕೆ ಬರೋದಿಲ್ಲ, ಯಾಕಂದ್ರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಇರೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಕೋರ್ಟ್ ಅನ್ನ ಮೊರೆ ಹೋಗಿದ್ರು. ಕೋರ್ಟಿನ ಆದೇಶವನ್ನು ಪಡ್ಕೊಂಡು ಈಗ FIR ದಾಖಲಿಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮೊದಲನೇದಾಗಿ HMT ಮ್ಯಾನೇಜರ್
ನಂತರ ಕೆನರಾ ಬ್ಯಾಂಕ್ ನ ಮ್ಯಾನೇಜರ್, ಅದಾದ ನಂತರ ಈ KVN ಮಾನ್ಸ್ಟರ್ ಮೈಂಡ್ ನ ಕ್ರಿಯೇಷನ್ ಮ್ಯಾನೇಜರ್ ಮೇಲೆ ಈಗ FIR ದಾಖಲಾಗಿದೆ. ಇವ್ರನ್ನ ತನಿಖೆಗೆ ಆಧರಿಸಿ ಅಥವಾ ಇವರ ವಿಚಾರಣೆ ಆಧರಿಸಿ ಮುಂದಿನ ಪ್ರಕ್ರಿಯೆಯನ್ನ ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಇದೊಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ನೇರವಾಗಿ ಟಾಕ್ಸಿಕ್ ಚಿತ್ರಗಂಟ ತಂಡ ಈ ಒಂದು ಪ್ರಕರಣದಲ್ಲಿ ನಿರ್ಮಾಣ ಆಗಿದೆಯಾ ಅಥವಾ ಅದ್ರ ಮೇಲೆ ಕ್ರಮ ಕೈಗೊಳ್ಳಬಹುದಾ ಅನ್ನೋ ಒಂದಷ್ಟು ಗೊಂದಲಗಳಿತ್ತು. ಹೀಗಾಗಿ ಪ್ರೊಡಕ್ಷನ್ ಏಜೆನ್ಸಿ ಮೇಲೆ ಅವರು ಕ್ರಮ ಕೈಗೊಳ್ಳಲಿಕ್ಕೆ ಬರ್ತದೆ ಹೊರತು ನೇರವಾಗಿ ಈ ಒಂದು ಏನು ಟಾಕ್ಸಿಕ್ ಚಿತ್ರತಂಡ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಟ್ಸ್ ಒನ್ ಆಫ್ ದ ಪ್ರೊಡಕ್ಷನ್ ಏಜೆನ್ಸಿ ಅವರು ಮಾಡ್ತಿರುವಂತ ಇದರಲ್ಲಿ ಆ ಒಂದು ಏನು ಚಿತ್ರತಂಡ ಶೂಟ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲಿ ಸೆಟ್ ಆಗ್ಬೇಕು, ಹೇಗೆ ಸೆಟ್ ಆಗ್ಬೇಕು ಅಂತ ಅನ್ನೋದು ಆ ಚಿತ್ರತಂಡದ ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ಆಗಿದೆ. ಹೀಗಾಗಿ ಆ ಚಿತ್ರತಂಡದ ನಿರ್ದೇಶಕರು ಅಥವಾ ಅಲ್ಲಿ ನಿರುವಂತ ನಟರಿಗೆ ಇದು ಹೇಗೆ ಸಂಬಂಧ ಅಂತ ಬಗ್ಗೆ ಆ ತನಿಖೆ ಆದ ನಂತರದ ಬಗ್ಗೆ ಸ್ಪಷ್ಟೀಕರಣ ಬೇಕಾಗತ್ತೆ. ಹೀಗಾಗಿ ಇಡೀ ಒಂದು ಪ್ರಕರಣ ಏನಿದೆ ಇದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಕುಮಾರಸ್ವಾಮಿ ಅವರು ಮತ್ತು ಸಚಿವ ಈಶ್ವರ ಖಂಡ್ರೆ ನಡುವೆ ನಡೆದಿದ್ದಂತ ವಿವಾದ ಈಗ ಕೋರ್ಟ್ ಮೆಟ್ಟಿಲಿದೆ ಮತ್ತು FIR ದಾಖಲಿಸಿ ತನಿಖೆ ಅಂತ ಹೋಗಿರೋದು ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ದೇವಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.